ನಿನ್ಮಯ ಎಂಟ್ರಿಯೇ ಲೇಟ್ ಇದೆ. ಸ್ಟೇಟ್ ಅವಾರ್ಡ್ ನಿಲ್ಸಲ್ಲಿ. ಚೆಕ್ ಬಂತು. ನಿಲ್ಸಲ್ಲಿ. ಒಂದು EMI ಸ್ಟ್ರಾಟಜಿ ಹೇಳ್ಕೊಡ್ತೀನಿ, ಅದರಿಂದ ನಿಮ್ ಟ್ರೇಡಿಂಗ್ ಸ್ಟೈಲ್ ಚೇಂಜ್ ಆಗುತ್ತೆ. ಇದ್ರಲ್ಲಿ 9 ಮತ್ತೆ 20 EMI ಯೂಸ್ ಮಾಡ್ತೀವಿ. ವೈ ಇವೆರಡು ಯಾಕಂದ್ರೆ ಎಲ್ಲಾ ಟೈಮ್ ಫ್ರೇಮ್ ಮತ್ತೆ ಎಲ್ಲಾ ಮಾರ್ಕೆಟ್ ಅಲ್ಲೂ ಕೆಲಸ ಮಾಡುತ್ತೆ. ಓಕೆನಾ? ಟ್ರೇಡ್ ತೊಳಕ್ಕೆ ಮಾರ್ಕೆಟ್ ಇವೆರಡು ಕಂಡೀಷನ್ಸ್ ನ ಫಾಲೋ ಮಾಡಬೇಕು. ಫಸ್ಟ್ ಮಾರ್ಕೆಟ್ 2 EMI ನ ಬ್ರೇಕ್ ಮಾಡಬೇಕು. ಸೆಕೆಂಡ್ ರೀಟೆಸ್ಟ್ ಮಾಡಕ್ಕೆ EMI ನ ಸಪೋರ್ಟ್ ತಗೋಬೇಕು. ಎರಡು ಕಂಡೀಷನ್ಸ್ ಫುಲ್ಫಿಲ್ ಆದ್ರೆ ತುಂಬಾ ಚಾನ್ಸಸ್ ಇರುತ್ತೆ. ಈಗ ಲೈವ್ ಚಾರ್ಟ್ಸ್ ಅಲ್ಲಿ ನೋಡೋಣ. ಆಯ್ತು, ಆಮೇಲೆ ಮಾರ್ಕೆಟ್ ಒಂದು ಸ್ಟ್ರಾಂಗ್ ಮೂವ್ ಇಂದ EMI ನ ಬ್ರೇಕ್ ಮಾಡುತ್ತೆ. ಮಾರ್ಕೆಟ್ ಸೆಕೆಂಡ್ ಕಂಡೀಷನ್ ಕೂಡ ಫಾಲೋ ಮಾಡುತ್ತೆ. ಇಲ್ಲೊಂದು EMI ನ ಸಪೋರ್ಟ್ ತಗೊಂಡು ಈಸಿಯಾಗಿ ಒಂದು ಟಾರ್ಗೆಟ್ ಅಚೀವ್ ಆಗಿದೆ. ಡೌನ್ ಟ್ರೆಂಡ್ ನೋಡೋಣ. ಇಲ್ಲಿಂದ ಮಾರ್ಕೆಟ್ 2 EMI ನ ಬ್ರೇಕ್ ಮಾಡಿ ಒಂದು ಡೌನ್ ಸೈಡ್ ಮೂವ್ ಕೊಟ್ಟಿದೆ. ಇಲ್ಲಿ ಒಂದ್ ಸ್ವಲ್ಪ ರೀಟೆಸ್ಟ್ ಮಾಡಿ ವೇಟ್ ಮಾಡಿ ಇಲ್ಲಿಂದ ರೆಸಿಸ್ಟೆನ್ಸ್ ತಗೊಂಡು ಈಸಿಯಾಗಿ ಟಾರ್ಗೆಟ್ ಅಚೀವ್ ಮಾಡಿದೆ. ಈ ಸೆಟಪ್ ನ ಇನ್ನು ಡೀಪ್ ಆಗಿ ಸ್ಟಡಿ ಮಾಡ್ಬೇಕಂದ್ರೆ ಫಾಲೋ ಮಾಡಿ, ಮತ್ತೆ ಒಂದ್ ಫ್ರೆಂಡ್ ಜೊತೆ ಶೇರ್ ಮಾಡಿ, ಮತ್ತೆ PDF ಅಂತ ಕಮೆಂಟ್ ಮಾಡಿ. ನಾನು ಪರ್ಸನಲ್ ಆಗಿ ನಿಮ್ಗೆ PDF ನ DM ಮಾಡ್ತೀನಿ.